ಬಾಸು ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಸ್ಟಾರ್ಸ್ ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಸ್ವಾಗತ. ನೆನ್ನೆ ನಮ್ಮ RCB ಬಿಡ್ತು ಒಂದು ಪೋಸ್ಟು. ಈ ಪೋಸ್ಟ್ ನೋಡ್ಬಿಟ್ಟು KKR ಫ್ಯಾನ್ಸ್ಗಳೆಲ್ಲ ಸ್ಟಂಡ್ ಆಗೋಗ್ಬಿಟ್ರು. ಸೀಸನ್ ಸ್ಟಾರ್ಟಿಂಗಲ್ಲಿ ಬಿಟ್ಟಿದ್ರು KKR ಅವರು ಅವರ ಪ್ರೊಮೋ ವಿಡಿಯೋನ. ಸ್ಟಾರ್ಟ್ ಆಗಿದೆ ನಮ್ಮ RCB ಇಂದ ಸಿಕ್ಕಾಪಟ್ಟೆ ಕ್ರಿಟಿಸಿಸಮ್ನ ಎದುರಿಸ್ಬಿಟ್ರು KKR. ನನ್ನ ಮಕ್ಕಳ ಉಣ್ಕೊಂಡು ಹೋಗ್ತೀರಾ ಈ ಸೀಸನ್ನು ಹಂಗೆ ಹಿಂಗೆ ಅಂತ RCB ಫ್ಯಾನ್ಸ್ಗಳು ಸಿಕ್ಕಾಪಟ್ಟೆ ಬೈಕೊಂಡಿದ್ರು. 49 ಸಿಗ್ನಲಿಂದ ಸ್ಟಾರ್ಟ್ ಮಾಡ್ತಾರೆ, 49. ಸೊ ಇದು ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಿದೆ ಅದು ನಮ್ಮ RCBಗೆ ತೋರಿಸ್ತಾ ಇರೋವಂಥದ್ದು ಅಂತ. ಸೊ 49 ಅವರೇ ಅಲ್ವಾ ಮಾಡಿದ್ದು ನಮ್ಮ RCB ಮೇಲೆ, ಅದಕ್ಕೋಸ್ಕರ 49 ಹಾಕೊಂಡ್ಬಿಟ್ಟಿದ್ರು. ಸೊ ಇವಾಗ RCBW ಅಂತ ಗ್ರೀನ್ ಸಿಗ್ನಲ್ಲು, ಆ ರೆಡ್ ಸಿಗ್ನಲ್ಗೆ ಗ್ರೀನ್ ಸಿಗ್ನಲ್ ಮ್ಯಾಚ್ ಮಾಡಿಬಿಟ್ಟು RCB ಏನು ಹೇಳಿದ್ರೋ ಅದೇ ಆಗೈತೆ ನೋಡಿ ಗುರು. ನೀವು ರೆಡ್ ಸಿಗ್ನಲ್ ತೋರಿಸಿ, ನಾವು ಇಲ್ಲಿ ಗ್ರೀನ್ ಸಿಗ್ನಲ್ ತೋರಿಸ್ಕೊಂಡಿದ್ದೀವಿ ಅಂತ. ಹೌದು ಕೊಟ್ಟಿದ್ರೆ, ಕಡಕ್ಕಾಗೇ ರಿಪ್ಲೈನ ಕೊಟ್ಟಿದ್ದಾರೆ ನಮ್ಮ RCB. ಸೊ ಇದನ್ನ ಎಕ್ಸ್ಪೆಕ್ಟ್ ಮಾಡಿದ್ವಿ ನಾವು ಕೂಡ. ಅಪ್ಡೇಟ್ ಬಿಟ್ಟು ನೆನ್ನೆ ಮ್ಯಾಚಲ್ಲಿ ಕೋಂಬೋ ಆಡಲಿಲ್ಲ. ಕೋಂಬೋ ಆಡದೆ ಇದ್ರಿಂದ RCB ಗೆದ್ಬಿಡ್ತು ಅಂತಲೂ ಕೂಡ ಅನ್ಕೊಳಕ್ಕಾಗಲ್ಲ. ಒಂದು ರೇಂಜಿಗೆ ಡಾಮಿನೇಟ್ ಮಾಡಿದ್ರು RCB ಅಂತಲೇ ಅನ್ಕೊಳ್ಳಿ. ಹೌದು, ಸುನಿಲ್ ನರೇನ್ ಒಂದು ವಿಕೆಟ್ ಬಿದ್ದಿದೆ, ಇವರ ಕೋಂಬೋ ಎಫೆಕ್ಟ್ ಮಾಡುತ್ತೆ. ವರುಣ್ ಚಕ್ರವರ್ತಿ ಮತ್ತು ಸುನಿಲ್ ನರೇನ್ ಕೋಂಬೋ ಅಂತ ಅನ್ಕೊಂಡಿದ್ದು, ಬಟ್ ಸುನಿಲ್ ನರೇನ್ಗೆ ಆಡಿಸಿದ್ರು, ವರುಣ್ ಚಕ್ರವರ್ತಿಗೆ ಕೈ ಬಿಟ್ಟಿದ್ರು. ಏನಕ್ಕೆ ಅಂತಂದರೆ ಅವರಿಗೆ ಫ್ರ್ಯಾಕ್ಚರ್ ಆಗಿತ್ತಂತೆ. ಸೊ ಹೌದು, ನಮಗೆ ಗೊತ್ತು. ಹಿಸ್ಟ್ರಿ ತೆಗೆದು ನೋಡ್ತೋ ಅಂತಂದರೆ ಕಳೆದ 3 ವರ್ಷದಿಂದ ಸಖತ್ತಾಗಿ ಡಾಮಿನೇಟ್ ಮಾಡಿದರೆ ವರುಣ್ ಚಕ್ರವರ್ತಿ ಆ್ಯಂಡ್ ಸುನಿಲ್ ನರೇನ್ ಕೋಂಬೋ KKRಗೆ. ಈ ವರ್ಷನೂ ಕೂಡ ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಆ್ಯಂಡ್ ಇದು 2ನೇ ಇನ್ಸ್ಟೆನ್ಸು ಮಿಸ್ ಆಗ್ತಾ ಇರೋದು ಫ್ರ್ಯಾಕ್ಚರಿಂದ ಇವರು ವರುಣ್ ಚಕ್ರವರ್ತಿ ಅವರು. ಸೊ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಇಬ್ಬರು ಆಡಿತ್ತು ಅಂದರೆ ಚೆನ್ನಾಗಿರೋದು, ಗೆಲ್ಲಬಹುದಾಗಿತ್ತೇನೋ ಅಂತ ಇವರು ಕರುಣ್ ನಾಯರ್ ಏನಕ್ಕೆ ಅಭಿಷೇಕ್ ನಾಯರ್ ಅವರು ಮಾತಾಡಿದ್ದಾರೆ. ಅಪ್ಡೇಟ್ ನಂಬರ್ 3, ವಿರಾಟ್ ಕೊಹ್ಲಿ ಆಫ್ಟರ್ ಸೆಂಚುರಿ ಮಾತಾಡೋದೇನು ಅಂತಂದರೆ, ಸೆಂಚುರಿ ಆರ್ ನೋ ಸೆಂಚುರಿ, ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಫಿನಿಶಿಂಗ್ ದ ಗೇಮ್, ಗೆಟಿಂಗ್ 2 ಪಾಯಿಂಟ್ಸ್ ಅಂತ ಹೇಳಿದರೆ. ಸೆಂಚುರಿ ಆದ್ರೆಷ್ಟೋ ಬಿಟ್ಟರೆಷ್ಟೋ ಗುರು, 2 ಪಾಯಿಂಟು ಆನ್ ಟೇಬಲ್ ಇತ್ತು ಅಂತಂದರೆ ನಮ್ಮನ್ನು ನೋಡೋವಂಥ ರೀತಿಯೇ ಬೇರೆ ಆಗೋಗ್ಬಿಡುತ್ತೆ. ನೀನು ಸೆಂಚುರಿ ಹೊಡಿತೀಯೋ ಬಿಡ್ತೋ ಒಂಥರ ಟೀಮ್ ಟೋಟಲು ಸಖತ್ತಾಗಿತ್ತು ಅಂತಂದರೆ ಅದೇ ಮೇಯ್ನು. ಎಲ್ಲರೂ ಚಿಕ್ಕ ಚಿಕ್ಕ ಕಾಂಟ್ರಿಬ್ಯೂಷನ್ ಆಗಿ ಕೊಟ್ಟರು ಕೂಡ ಟೀಮ್ ಟೋಟಲ್ ಹೆವಿ ಆಗಿತ್ತು ಅಂತಂದರೆ ಅದೇ ಸಾಕು ನಮಗೆ. ಸೆಂಚುರಿನೇ ಬರಬೇಕು ಅನ್ನೋ ಥರ ಏನಿಲ್ಲ ಅಂತ. ಬಟ್ ಆದರೂ ಸೆಂಚುರಿ ಹೊಡಿತಾರೆ ವಿರಾಟ್ ಕೊಹ್ಲಿ. ಸೆಂಚುರಿ ಬರಬೇಕಾಗಿಲ್ಲ ಅಂತ ಏನು ಹೇಳ್ತಾರೆ, ಇಲ್ಲ ಅಂತ ಹೇಳಿದರೆ ಆ್ಯಂಡ್ ಪದೇ ಸೆಂಚುರಿ ಹೊಡಿತಾ ಇರ್ತಾರೆ. ಅಪ್ಡೇಟ್ ನಂಬರ್ 4, ವಿರಾಟ್ ಕೊಹ್ಲಿ ಬಗ್ಗೆ ಮಾತಾಡಿದ ರಜತ್ ಪತಿದಾರ್ ಅವರು, ಐ ಡೋಂಟ್ ಹ್ಯಾವ್ ಎನಫ್ ವರ್ಡ್ಸ್ ಫಾರ್ ಹಿಮ್ ಎನಿಮೋರ್, ಹಿ ಈಸ್ ಯೂಸ್ ಟು ಗೋಯಿಂಗ್ ಸ್ಪೆಷಲ್ ಥಿಂಗ್ಸ್ ಇನ್ ರನ್ ಮಷೀನ್ ಅಂತ ಹೇಳಿದ್ದಾರೆ. ರನ್ ಮಷಿನ್ಗೆ ನಾವೇನು ಹೇಳೋದಕ್ಕಾಗತ್ತೆ? ಏನು ಪ್ರತಿ ವರ್ಷ ಬಂದ್ಬಿಟ್ಟು ರನ್ ಹೊಡಿತಾರೆ, ಸಖತ್ತಾಗಿ ನೋಡಿತಾರಪ್ಪ, ಮಸ್ತಾಗಿ ಆಡ್ತಾರೆ, ಸೈಕಾಗಿ ಆಡ್ತಾರೆ, ಒಂಥರ ಹಂಗೆ ಆಡ್ತಾರೆ ಹಿಂಗೆ ಆಡ್ತಾರೆ ಅಂತ ಎಲ್ಲ ಹೇಳ್ಬಿಟ್ಟಿದ್ದೀವಿ ನಾವು. ವರ್ಡ್ಸೇ ಇಲ್ಲ ಅಲ್ಲಿ ಹೇಳೋದಕ್ಕೆ. ವಿರಾಟ್ ಕೊಹ್ಲಿ ಏನಂತ ಹೇಳೋಣ? ವರ್ಡ್ಸು ಏನಾದ್ರು ಸ್ವಲ್ಪ ವರ್ಣನೆ ಮಾಡೋಕ್ಕೆ ವರ್ಡ್ಸ್ಗಳು ಸಿಕ್ತು ಅಂದರೆ ಹೇಳ್ಬೋದು. ಎಲ್ಲ ಹೇಳ್ಬಿಟ್ಟಿದ್ದೀವಲ್ಲ ಮುಂಚೆನೇ ನಾವು. ಹೊಸ ಪದಗಳನ್ನ ಹುಟ್ಟಾಕಬೇಕು ಅಷ್ಟೇ ವಿರಾಟ್ ಕೊಹ್ಲಿಗೆ ಹೇಳಬೇಕು ಅಂತಂದರೆ ಅಂತ ಹೇಳಿದ್ದಾರೆ. ಹೌದು ಗುರು, ವಿರಾಟ್ ಕೊಹ್ಲಿಗೆ ಒಂಥರ ಏನು ಹೇಳ್ತಾರೆ, ಅದು ಹೇಳೋಕ್ಕಾಗೋದೇ ಇಲ್ಲ, ಅಷ್ಟು ವರ್ಡ್ಗಳು ಕೊಟ್ಬಿಟ್ಟಿದ್ದಾರೆ. ಅಪ್ಡೇಟ್ ನಂಬರ್ 5, ಕೃಣಾಲ್ ಪಾಂಡ್ಯ ಅವರು ಪೋಸ್ಟು ಹಾಕೊಂಡಿದ್ದಾರೆ. ನಿನ್ನೆ ಮ್ಯಾಚ್ನ ಗೆಲ್ತಾ ಇದ್ದಂಗೆ ಹೇಳಿದ್ದೆ ನಾನು ನಿಮಗೆ, ಪೋಸ್ಟ್ ಮ್ಯಾಚಲ್ಲೇ ಕೃಣಾಲ್ ಪಾಂಡ್ಯ ಹೇಳಿದಾರಮ್ಮ ಪಕ್ಕ ವಿರಾಟ್ ಕೊಹ್ಲಿ ಅವರು 2 ಬ್ಯಾಕ್ ಟು ಬ್ಯಾಕ್ ಹೊಗೆ ಹಾಕಿಸ್ಕೊಂಡಿದ್ದಾರೆ ಅಂತ ಅಂದಮೇಲೆ, ಲೋ ಸ್ಕೋರ್ ಆಗಿದೆ ಅಂತ ಅಂದಮೇಲೆ 3ನೇ ಮ್ಯಾಚ್ ಎದ್ದು ನಿಂತ್ಕೊತಾರೆ. ಪಕ್ಕ ಒಂದು ಬಿಗ್ ಸ್ಕೋರ್ನ ಕೊರತೆ ಇದೆ, ಬಂದೇ ಬರುತ್ತೆ ಅಂತ ಕೃಣಾಲ್ ಪಾಂಡ್ಯ ಅವರು ಹೇಳಿದರು. ಸೊ ಅವ್ರು ಹೇಳ್ತಾ ಇದ್ದಿದ್ದು ಪ್ರೆಡಿಕ್ಷನು ಸಕ್ಸಸ್ ಆಗ್ತಾ ಇದ್ದಂಗೆ ಕೃಣಾಲ್ ಪಾಂಡ್ಯ, ಐ ಟೋಲ್ಡ್ ಯು ಸೋ, ನಾನು ಹೇಳ್ದೆ ನಿಮಗೆ 2 ಡುಬಾಕ್ ಇನ್ನಿಂಗ್ಸ್ ಆದಮೇಲೆ ಒಂದು ಮಸ್ತಾಗಿರೋ ಇನ್ನಿಂಗ್ಸ್ ಬಂದೇ ಬರುತ್ತೆ ಅಂತ. ಸೊ ಅವ್ರು ಹೇಳಿದ ಥರನೇ ಆಯಿತು, ಅವರ ಪ್ರೊಡಿಕ್ಷನು ಸಕ್ಸಸ್ ಆಗಿದ್ದು ಸಿಕ್ಕಾಪಟ್ಟೆ ಜನಕ್ಕೂ ಖುಷಿ ಕೊಟ್ಟಿದೆ ಆ್ಯಂಡ್ ಅವ್ರಿಗೂ ಕೂಡ ಸಿಕ್ಕಾಪಟ್ಟೆ ಖುಷಿ ಕೊಟ್ಟಿದೆ. ಅಪ್ಡೇಟ್ ನಂಬರ್ 6, ಜೇಮಿ ಓವರ್ಟನ್ CSK ಪ್ಲೇಯರ್ ರಿಲೇಟೆಡ್ ಅಪ್ಡೇಟ್ ಬರ್ತಿದೆ ಮಗ. ರೂಲ್ಡ್ ಔಟ್ ಆಗಿದ್ದಾರೆ ಅಂತ ಏನು ಅಪ್ಡೇಟ್ ಬಂದಿಲ್ಲ, ಅಫಿಷಿಯಲ್ ರೂಲ್ಡ್ ಔಟ್ ಅಂತ. ಜಸ್ಟ್ ಟ್ರೀಟ್ಮೆಂಟ್ ತಗೊಳ್ಳೋದಕ್ಕೆ ಹೋಗಿದ್ದಾರೆ. ರೈಟ್ ಥೈಯನೋ ಅವರಿಗೆ ಇಂಜುರಿ ಆಗಿದೆಯಂತೆ. ಸೊ ಆ ಕಾರಣಕ್ಕೆ ಅವರು UKಗೆ ತೆರಳಿದಾರಂತೆ ಫರ್ದರ್ ಅಸೆಸ್ಮೆಂಟಿಗೋಸ್ಕರ. ಬರೋದು ಯಾಕೋ ಡೌಟು ಅನ್ನೋ ಥರನೇ ಅಪ್ಡೇಟ್ ಇದೆ. ರೂಲ್ಡ್ ಔಟ್ ಆಗುವಂಥ ಚಾನ್ಸಸ್ಸು ಜಾಸ್ತಿನೇ ಇದೆ ಅಂತ. ಬಟ್ CSK ಅವರೇನು ಅಫಿಷಿಯಲ್ ರೂಲ್ಡ್ ಔಟ್ ಅಂತ ಏನು ಅಪ್ಡೇಟ್ನ ಕೊಟ್ಟಿಲ್ಲ ಇನ್ನೂ ಸಹ. ಜಸ್ಟ್ ಅವರು ಟ್ರೀಟ್ಮೆಂಟ್ನ ತಗೊಳ್ಳೋದಕ್ಕೆ ಹೋಗಿದ್ದಾರೆ ಅಂತ. ಇವಾಗ ಫಿಲ್ ಸಾಲ್ಟು ಟ್ರೀಟ್ಮೆಂಟ್ನ ತೊಗೊಂಡು ವಾಪಸ್ ರಿಟರ್ನ್ ಬಂದ್ರಲ್ಲ. ಸೊ ಅದೇ ರೀತಿ ಇವರು ಬರ್ತಾರೆ UKಗೆ ಹೋಗ್ಬಿಟ್ಟು ಅನ್ನೋ ಎಕ್ಸ್ಪೆಕ್ಟೇಷನ್ ಇದೆ. ಏನೆಲ್ಲ UKಗೆ ಹೋಗ್ತಾ ಇದ್ದಾರಲ್ಲ, ಫಿಲ್ ಸಾಲ್ಟು UKಗೆ ಹೋಗಿದ್ರು, ಇವರು ಕೂಡ UKಗೆ ಹೋಗ್ತಾ ಇದ್ದಾರೆ. ಏನಲ್ಲಿ ಹೋಮ್ ಇದೆ ಅಂತನಾ, ಅಥವಾ ಅಲ್ಲಿ ಟ್ರೀಟ್ಮೆಂಟೇ ಬೇಕು ಅಂತನಾ, ಅಥವಾ ಇಲ್ಲಿ ಟ್ರೀಟ್ಮೆಂಟ್ ಚೆನ್ನಾಗಿಲ್ಲ ಅಂತ. ಅಪ್ಡೇಟ್ ನಂಬರ್ 7, ದೇವದತ್ ಪಡಿಕ್ಕಲ್ ಅವರು ವಿರಾಟ್ ಕೊಹ್ಲಿ ಅವರ ಬಗ್ಗೆ ಮಾತಾಡಿದ್ರೆ ಸಖತ್ತು ಪಾರ್ಟ್ನರ್ಶಿಪ್ ಬಿಲ್ಡ್ ಆಯಿತು ಲಾಸ್ಟ್ ಮ್ಯಾಚಲ್ಲಿ ಇಬ್ಬರದೂ ಸಹ. ಸೊ ಇವ್ರು ಹೇಳ್ತಾರೆ ಅವರ ಪಾರ್ಟ್ನರ್ ಬಗ್ಗೆ, he does this so often, if you wake him up at any time of the day he is going to come in and do this ಅಂತ ಹೇಳಿದ್ದಾರೆ. ಸೊ ನೀವು ಒಂಥರ ಕನ್ನಡದಲ್ಲಿ ಹೇಳ್ತಾರಲ್ಲ, ನಿದ್ದೆಲೆ ಬೂಸಿದ್ರು ಹೊಡಿತಾರೆ, ಬಂದ್ಬಿಟ್ಟು ಇದನ್ನೇ ಪ್ರೂವ್ ಮಾಡ್ತಾರೆ. ಮತ್ತೆ ನೀನು ಎಷ್ಟಲ್ಲಿ ನಿದ್ದೆನಾರು ಏನಾರು ಮಾಡ್ಕೋಬಾ, ಎಬ್ಸೋ ಮಲಗಿಸೋ ಆಡಿಸೋ ಏನಾರೋ ಮಾಡೋಗರೋ, ಮತ್ತೆ ಬಂದು
ಮತ್ತೆ ಪ್ರೂವ್ ಮಾಡ್ತಾನೆ ಇರ್ತಾರೆ. ಮಾಡಿದ್ದೆ ಮತ್ತೆ ಪದೇ ಪದೇ ಮಾಡೋದು ಯಾರು ಇದ್ದಾರೆ ಅಂತಂದರೆ ಅದು ವಿರಾಟ್ ಕೊಹ್ಲಿ ಮಾತ್ರ ಅಂತ ಹೇಳಿದ್ದಾರೆ. ಹೆವಿ ಬಿಲ್ಡಪ್ ಅಂತೂ ವಿರಾಟ್ ಕೊಹ್ಲಿಗಂತೂ ಕೇಳಂಗೇನಿಲ್ಲ. RCB ಟೀಮಲ್ಲಿ ಇರುವಂಥ ಪ್ಲೇಯರ್ಸ್ಗಳು ಒಂಥರ MS ಧೋನಿಗೆ ಯಾವ ಥರ ಎಲಿವೇಶನ್ ಕೊಡ್ತಾರೆ ಎಲ್ಲದಕ್ಕೂ MSD ಕಾರಣ ಅಂತ ಇವಾಗ ಹೊಸ ಟ್ರೆಂಡ್ ಸ್ಟಾರ್ಟ್ ಆಗೋಗ್ಬಿಟ್ಟಿದೆ. ಎಲ್ಲದಕ್ಕೂ ಒಂಥರ ವಿಕೆ ಕಾರಣ ಅನ್ನೋ ಥರ ಹೇಳ್ತಾ ಇದ್ದಾರೆ. ಅಪ್ಡೇಟ್ ನಂಬರ್ 8 ಜಿತೇಶ್ ಶರ್ಮಾ ನೋಡಪ್ಪ ಏನೋ ಒಂಥರ ಕೌಂಟ್ರ್ ಹೊಡೆದ್ಬಿಟ್ಟವ್ರೆ ಇವಾಗ. ಸಮ್ ಪೀಪಲ್ ಸಿ ದ ಗ್ಲಾಸ್ ಆಫ್ ಎಂಟಿ, ಸಮ್ ಸಿ ಇಟ್ ಆಫ್ ಫುಲ್. ಸ್ವಲ್ಪ ಜನಕ್ಕೆ ಗ್ಲಾಸ್ ದೂರದಿಂದ ನೋಡಿದಾಗ ಅರ್ಧ ಇದೆ ಅಂತ ಅನಿಸುತ್ತೆ, ಸ್ವಲ್ಪ ಜನಕ್ಕೆ ಖಾಲಿ ಇದೆ ಅಂತ ಅನಿಸುತ್ತೆ, ಅರ್ಧ ಖಾಲಿ ಇದೆ ಅನಿಸುತ್ತೆ, ಸ್ವಲ್ಪ ಜನಕ್ಕೆ ಅರ್ಧ ತುಂಬಿದೆ ಅಂತ ಅನಿಸುತ್ತೆ. ಸೊ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಅಂತೂ ಇದ್ದಿದ್ದೇನೆ. ನಾನು ಇವಾಗ ಕರೆಂಟ್ಲಿ ಫಾರ್ಮಲ್ಲಿಲ್ಲ, ಹೌದು, ಹಾಗಂತ ನಾನು ಖಾಲಿ ಪಲಾವ್ ಏನಲ್ಲ, ಖಾಲಿ ಗ್ಲಾಸ್ ಏನಲ್ಲ, ನನ್ನಲ್ಲೂ ಕೂಡ ಏನೋ ಒಂದು ಇದೆ. ಸೊ ಖಾಲಿ ಮಾತ್ರ ಕಾಣಿಸ್ತಾ ಇದೆ ನಿಮಗೆ, ನನ್ನಲ್ಲಿರೋ ಫಾರ್ಮ್ ಮಾತ್ರ ಕಾಣಿಸ್ತಾ ಇಲ್ಲ. ನನ್ನ ಹತ್ರಲ್ಲಿ ಫಾರ್ಮ್ ಮೇಲೆ ಕನ್ಸಿಸ್ಟೆಂಟ್ ಆಗೋಗ್ಬಿಟ್ಟಿದೆ. ನನ್ನಲ್ಲಿರೋ ಸ್ಕಿಲ್ ಕಾಣಿಸ್ತಿಲ್ಲ ನಿಮಗೆ, ನಾನು ಆಡ್ತಿರೋಂಥ ಫಾರ್ಮ್ ಮಾತ್ರ ನಿಮಗೆ ಕಾಣಿಸ್ತಾ ಇದೆ. ಸೊ ಇದು ನಾನು ವಾಪಸ್ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅದು ಏನು ಕೊಡ್ತಾರೋ ಏನು ಬಿಡ್ತಾರೋ ಗೊತ್ತಿಲ್ಲ. ಲಾಸ್ಟ್ ಮ್ಯಾಚ್ ಏನೋ ಅಷ್ಟೇನಾಗಿ ಹೆವಿ ಆಪರ್ಚುನಿಟಿ ಸಿಗಲಿಲ್ಲ, ಏನೋ ಸಣ್ಣ ಪುಟ್ಟ ಬಾಲ್ ಸಿಕ್ತು. ನೆಕ್ಸ್ಟ್ ಮ್ಯಾಚ್ ಏನೋ ಹೆವಿ ಆಪರ್ಚುನಿಟಿ ಸಿಕ್ಕಿದಾಗ ಬಂದ್ಬಿಟ್ಟು ಪ್ರೂವ್ ಮಾಡಲೇಬೇಕು. ಅಪ್ಡೇಟ್ ನಮ್ಮನ್ನ ರಜತ್ ಪತಿದಾರ್ ಅವರು ಒಂದು ಅಪ್ಡೇಟ್ನ ಕೇಳಿದ್ರೆ ಫಿಲ್ ಸಾಲ್ಟ್ ರಿಲೇಟೆಡ್ ರಿಟರ್ನ್ ಆಗಿದ್ರಲ್ಲ, ಯಾವಾಗಿಂದ ಆಡ್ತಾರಪ್ಪ ಏನು ಕತೆ ಅಂತ ಕೇಳಿದಾಗ ರಜತ್ ಪತಿದಾರ್ ಹೇಳ್ತಾರೆ ಐ ಡೋಂಟ್ ನೋ ಬಟ್ ಐ ಥಿಂಕ್ ಹಿ ವಿಲ್ ಕಮ್ ಸೂನ್ ಅಂತ ಹೇಳಿದರೆ. ಯಾಕಂದರೆ ಅವರು ಏನು ಇಂಜುರಿ ಆಯಿತು ಅಂತಲೇ ಅಪ್ಡೇಟ್ ಕೊಟ್ಟಿಲ್ಲ ನಮ್ಮ RCB ಅವರು. ಜಸ್ಟ್ UK ಹೋದರು, UK ಇಂದ ಮತ್ತೆ ರಿಟರ್ನ್ ಆಗಿದ್ದಾರೆ ಆ್ಯಂಡ್ ಅವರು ಪ್ರಾಕ್ಟೀಸಲ್ಲೂ ಕೂಡ ಅವೈಲೇಬಲ್ ಇಲ್ಲ. ಯಾತ್ರ ಅಪ್ಡೇಟು ಚಿಕ್ಕ ಅಪ್ಡೇಟ್ನು ಕೂಡ ಬಿಟ್ಕೊಂಡು ಕೊಡಿಲ್ಲ. ಅವ್ರಿಗೆ ಏನಾಗಿದೆ, ಎತ್ತಾಗಿದೆ, ಅದಾಗಿದೆ, ಏನಾದರೂ ಪ್ರೈವೇಟ್ ಇಂಜುರಿ ಆಗೋಗ್ಬಿಟ್ಟೈತೆ ಅವರು ಹೇಳ್ಕೊಳ್ಳದೆ ಇರೋದಕ್ಕೆ. ಯಾರು ಎಲ್ಲೆಲ್ಲ ಒಳಗಡೆ ಇಂಜುರಿ ಆಗೋಗ್ಬಿಟ್ಟೈತಾ ಗೊತ್ತಿಲ್ಲ, ಏನೇ ಕೇಳ್ಕೊಳ್ತಾ ಇಲ್ಲ ಅಂತ. ಸೊ ನಾವು ಪ್ರೆಡಿಕ್ಟ್ ಮಾಡಿರೋ ಪ್ರಕಾರ ಆ್ಯಂಡ್ ಬಂದಿರೋ ಸ್ವಲ್ಪ ಮಟ್ಟದ ರಿಪೋರ್ಟ್ಸ್ ಪ್ರಕಾರ ನೋಡ್ತಾನೆ, ಗೆಸ್ಡ್ ರಿಪೋರ್ಟ್ಸ್ ಪ್ರಕಾರ ನೋಡ್ತು ಅಂತಂದರೆ ಬೆರಳಿಗೆ ಇಂಜುರಿ ಆಗಿತ್ತು, ರೈಟ್ ಬೆರಳಿಗೆ ಅನ್ನೋ ಥರ ಅಪ್ಡೇಟು ಬಂದಿತ್ತು. ಸೊ ಗೊತ್ತಿಲ್ಲ, ನೋಡೋಣ. ಒಟ್ಟಲ್ಲಿ ರಿಟರ್ನ್ ಅಂತೂ ಆಗಿದ್ದಾರೆ. ನಮ್ಮ ಪ್ರಕಾರ ಪ್ಲೇ ಆಫ್ಸ್ಗಂತೂ ಅವೈಲೇಬಲ್ ಇರ್ತಾರೆ ಅಂತ ಅಪ್ಡೇಟ್ ಇದೆ, ನೋಡೋಣ ಯಾವಾಗ ಅವೈಲೇಬಲ್ ಆಗ್ತಾರೆ ಅಂತ. ಅಪ್ಡೇಟ್ ನಂಬರ್ 10 ಕಾರ್ಬಿನ್ ಬಾಸ್ ಅವರು ಮಾತಾಡಿದ್ದಾರೆ ಬಾಸ್ ಬಗ್ಗೆ, ಮುಂಬೈ ಇಂಡಿಯನ್ಸ್ನ ಬಾಸ್ ಬಗ್ಗೆ. ಹಾರ್ದಿಕ್ ಪಾಂಡ್ಯ ಬಾಸ್ ಏನಾಗಿಲ್ಲ ಈ ಸೀಸನು, ಒಂಥರ ಟುಸ್ಪಡಾಗಿ ಆಗೋಗ್ಬಿಟ್ಟಿದ್ದಾರೆ. ಹಾರ್ದಿಕ್ ಪಾಂಡ್ಯ ಈಸ್ ನಾಟ್ ಓನ್ಲಿ ಎ ಲೀಡರ್ ಬಟ್ ಆಲ್ಸೋ ಎ ಫ್ಯಾಂಟಾಸ್ಟಿಕ್ ಕ್ರಿಕೆಟರ್. ವಿ ಹ್ಯಾವ್ ಮಿಸ್ಡ್ ಹಿಸ್ ಪ್ರೆಸೆನ್ಸ್ ವ್ಯಾನ್ ಇಟ್ ಕಮ್ಸ್ ಟು ದ ಆನ್ ಫೀಲ್ಡ್ ಸ್ಟಫ್ ಅಂತ ಹೇಳಿದ್ದಾರೆ. ಆನ್ ಫೀಲ್ಡ್ ಸ್ಟಫ್ ಅಲ್ಲ, ಇದು ನಿಜ, ಹೌದು. ಪಾಂಡ್ಯ ಇತ್ತು ಅಂದರೆ ಒಂಥರ ನೋಡುವಂಥ ಮ್ಯಾಚ್, ಮುಂಬೈ ಇಂಡಿಯನ್ಸ್ನ ನೋಡುವಂಥ ಒಂದು ಗತ್ತೆ ಬೇರೆ, ಒಂದು ಗಮ್ಮತ್ತೇ ಬೇರೆ. ಹೌದು, ಅವ್ರು ಮ್ಯಾಚ್ನ ಗೆಲ್ಲಿಸ್ತಾ ಇರ್ಬೋದು, ಸಖತ್ತಾಗಿ ಆಡದೇ ಇರ್ಬೋದು, ಬಟ್ ಪಾಂಡ್ಯ ಆನ್ ಫೀಲ್ಡ್ ಇತ್ತು ಅಂತಂದರೆ ಅದು ಒಂಥರ ಬ್ಯಾಟಿಂಗೇ ಇರಲಿ, ಮೇಯ್ನ್ಲಿ ಫೀಲ್ಡಿಂಗು, ಬೌಲಿಂಗು ಇದೆಲ್ಲ ಇತ್ತು ಅಂದರೆ ಒಂದು ಪಾಂಡ್ಯ ವೈಬ್ಸ್ ನೋಡೋದನ್ನೇ ಒಂಥರ ಮಜಾ ಕೊಡುತ್ತೆ. ಸೊ ಅದು ಎಲ್ಲರಿಗೂ ಗೊತ್ತಿಲ್ಲ ಅಂತ ಅಂದ್ಕೊಂಡಿದ್ದೀನಿ ಪಾಂಡ್ಯ ವೈಬ್ಸು. ನನಗಂತೂ ನಿಜ ಮಜಾ ಕೊಡುತ್ತೆ ಗುರು. ಪಾಂಡ್ಯ ಏನಾದ್ರು ಆನ್ ಫೀಲ್ಡ್ ಇದ್ದಾರೆ ಅಂತಂದರೆ ಪಾಂಡ್ಯನ ಫೋಕಸ್ ಮಾಡ್ತಾ ಇರ್ತಾರೆ. ಅಪ್ಡೇಟ್ ನಂಬರ್ 11 ನೆನ್ನೆ ಒಪೋನೆಂಟ್ ಟೀಮಲ್ಲಿ ಇದ್ದಂಥ ಡ್ವೇನ್ ಬ್ರಾವೋ ಅವರು, ಅಂದರೆ ಸಪೋರ್ಟ್ ಸ್ಟಾಫ್ ಆಗಿರುತ್ತೆ ಡ್ವೇನ್ ಬ್ರಾವೋ ಅವರು ಮಾತಾಡ್ತಾರೆ ವಿರಾಟ್ ಕೊಹ್ಲಿ ಅವರ ಬಗ್ಗೆ. ಪ್ಲೇ ಆಸ್ ಲಾಂಗ್ ಆಸ್ ಪಾಸಿಬಲ್, ಓಕೆ, ದ ಸ್ಪೋರ್ಟ್ ನೀಡೆಡ್ ಯು ವಿರಾಟ್ ಅಂತ ಹೇಳಿದರೆ. ಇಲ್ಲಿ ಕ್ರಿಕೆಟ್ಗೆ ವಿರಾಟ್ ಕೊಹ್ಲಿಯ ಅವಶ್ಯಕತೆ ಇದೆಯಂತೆ ಇವ್ರು ಹೇಳೋ ಪ್ರಕಾರ ನೋಡ್ತು ಅಂದರೆ. ಇವಾಗ ಸ್ವಲ್ಪ ಜನ ರೊಚ್ಕೆದು ಬಿಡ್ತಾರೆ ವಿರಾಟ್ ಕೊಹ್ಲಿ ಹೇಟರ್ಸ್ಗಳ ಕಮೆಂಟಲ್ಲಿ. ಕ್ರಿಕೆಟ್ಗೆ ಹೆಂಗರು ವಿರಾಟ್ ಕೊಹ್ಲಿ ಅವಶ್ಯಕತೆ ಇದೆ, ವಿರಾಟ್ ಕೊಹ್ಲಿಗೆ ಕ್ರಿಕೆಟ್ನ ಅವಶ್ಯಕತೆ ಇದೆ. ಹೌದು, ಕ್ರಿಕೆಟ್ ಯೂಸ್ ಮಾಡ್ಕೊಂಡೇ ಬಂದಿದ್ದು ವಿರಾಟ್ ಕೊಹ್ಲಿ, ಬಟ್ ಇವಾಗ ಟ್ರೆಂಡ್ ಹೆಂಗಾಗ್ಬಿಡಿದೆ ಅಂತಂದರೆ ಸೂಪರ್ ಸ್ಟಾರ್ಸ್ಗಳನ್ನ ನೋಡ್ತಾರಲ್ಲ. ಸೊ ಆ ವಿಚಾರಕ್ಕೆ ಬಂತು ಅಂದರೆ ಖಂಡಿತ ಕ್ರಿಕೆಟಿಗೆ ಅಗತ್ಯತೆ ಇದೆ ವಿರಾಟ್ ಕೊಹ್ಲಿಯ ಹೆಸರು. ಅದಿಷ್ಟು ಆಗಿತ್ತು ಮಗ ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮ್ಗೇನೋ ಈ ವಿಡಿಯೋ ಸ್ವಲ್ಪ ಏನಾದ್ರು ಇಷ್ಟ ಆಗಿತ್ತು ಅಂದರೆ ಮತ್ತೆ ಲೈಕ್ ಮಾಡಿ ಗಾಯ್ಸ್.